ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸುವಾರ್ಥ ಕೂಟಕ್ಕೆ ಈ ಮಾಧ್ಯಮದ ಮುಖಾಂತರವಾಗಿ ನೀವು ಗಮನಿಸುತ್ತಿರುವ ನಿಮ್ಮೆಲ್ಲರಿಗೂ ಪೀಟರ್ ಅಸೆಂಬ್ಲಿ ಆಫ್ ಗಾಡ್ ಚರ್ಚ್ನ ಮುಖಾಂತರವಾಗಿ ನಿಮ್ಮನ್ನು ಬರಮಾಡುತ್ತಾ ಇದ್ದೇನೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ, ಯೇಸಪ್ಪ, ಹೌದು ರಾಜ, ನಿನ್ನ ಸಮ್ಮುಖದಲ್ಲಿ ನಾವು ಹಾದು ಬಂದಿದ್ದೇವೆ ಸ್ವಾಮಿ. ನಾವು ಕರ್ತನ ಆತ್ಮೀಕ ರೀತಿಯಲ್ಲಿ ಬೆಳೆಯುವುದಕ್ಕಾಗಿ ಸ್ವಾಮಿ, ಕುಟುಂಬದಲ್ಲಿ ಕರ್ತನ ವೈದಿಕ ರೀತಿಯಲ್ಲಿ ಕರ್ತನಿದ್ದು ಸ್ವಾಮಿ, ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕಾಗಿ ಸ್ವಾಮಿ, ಯಾರಾದನ ಮುಖಾಂತರವಾಗಿ ನನ್ನನ್ನು ಬಲಪಡಿಸು ಸ್ವಾಮಿ. ಹೌದು ರಾಜ, ನಾನು ಕೊರತೆ ಉಳ್ಳವನಾಗಿ ಕಾಣಲ್ಪಡುತ್ತಾ ಇದ್ದೇನೆ ಸ್ವಾಮಿ. ನಿನ್ನಲ್ಲಿ ನಾನು ಹಾದು ಬರುವಾಗ ಸ್ವಾಮಿ, ನನ್ನ ಕೊರತೆಗಳನ್ನು ಕರ್ತನಿದ್ದು ಸ್ವಾಮಿ ನೀಗಿಸಿ ಸ್ವಾಮಿ. ನೀನು ನನ್ನನ್ನು ಕರ್ತನಿದ್ದು ಸ್ವಾಮಿ, ಹೌದು ರಾಜ, ನೀನು ಎಲ್ಲವನ್ನು ಕರ್ತನೆ ಸ್ಥಿರಪಡಿಸುವುದಕ್ಕೆ ಸಾಧ್ಯ ರಾಜ. ಯೇಸುವಿನ ನಾಮದಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಹೌದು ರಾಜ, ಇದು ಕರ್ತನೆ, ಇದನ್ನು ಕರ್ತನಿದ್ದು ಸ್ವಾಮಿ ಗಮನಿಸುತ್ತಿರುವಂಥ ಕರ್ತನೆ, ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ನಿನ್ನ ಬಲವು ಹಾದು ಬರಲಿ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ ದಾವೀದನು ಹೇಳುವಂಥ ಪ್ರಕಾರವಾಗಿ ಸ್ವಾಮಿ, ಹೌದು ರಾಜ, ಈ ವೇಳೆಯಲ್ಲಿ ಕರ್ತನಿದ್ದು ಸ್ವಾಮಿ, ನೀವು ನಮಗೆ ಕುರುಬನಾಗಿ ಕಾಣಲ್ಪಡುತ್ತಾ ಇದ್ದೀರಾ ಸ್ವಾಮಿ. ಹೌದು ರಾಜ, ನನ್ನನ್ನು ಕರ್ತನಿದ್ದು ಸ್ವಾಮಿ ಹಸಿರು ಹುಲ್ಲುಗಾವಲಿನಲ್ಲಿ ಕರ್ತನೆ ಮೇಯಿಸುವಂಥ ದೇವರು. ಹೌದು ರಾಜ, ನನ್ನ ಕರ್ತನೆ ಎಲ್ಲವನ್ನು ಕರ್ತನಿದ್ದು ಸ್ವಾಮಿ, ಹೌದು ರಾಜ, ಸಂಧಿಸುವಂಥ ದೇವರು ನೀವಾಗಿದ್ದೀರಾ ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ. ಯಾರಾದನೆಯಲ್ಲಿ ಕರ್ತನೆ ನಿನ್ನ ಬಲವು ಹಿಡಿದು ಬರಲಿ ಸ್ವಾಮಿ. ನಿನ್ನಿಂದ ಅಸಾಧ್ಯವಾದ ಕಾರ್ಯವು ಹೊಂದಿಲ್ಲ ಕರ್ತನೆ, ನಿನ್ನಿಂದ ಎಲ್ಲವೂ ಸಾಧ್ಯ ಕರ್ತನೆ. ಹೌದು ರಾಜ, ನನ್ನ ಜೀವಿತದಲ್ಲಿ ಕರ್ತನಿದ್ದು ಸ್ವಾಮಿ, ಹೌದು ರಾಜ, ನೀನು ಎಲ್ಲವನ್ನು ಮಾಡುವುದಕ್ಕೆ ಸಾಧ್ಯ ಕರ್ತನೆ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಸ್ತೋತ್ರ ಸ್ವಾಮಿ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದೊಳು. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದೊಳು. ನನ್ನ ಕಾಣುವ ನನ್ನ ಒಡೆಯನೇ, ಯೆಹೋವರುವಾನಿನೇ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆರಾಧನೆ ಆರಾಧನೆ ಆರಾಧನೆ. ಹೌದು ಸ್ವಾಮಿ, ನಿಮಗೆ ಆರಾಧನೆ ಕರ್ತನೆ. ಆರಾಧನೆ ಆರಾಧನೆ ಆರಾಧನೆ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ,
ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕರ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ಯೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ಯೇಸುವೆ. ಆರಾಧನೆ 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 ಆರಾಧನೆ. ಹೌದು ಸ್ವಾಮಿ, ನಾವು ಕರ್ತನೆ ನಿಮ್ಮನ್ನು ಬಿಟ್ಟು ಹಗಲಿ ಹೋದರು ಸ್ವಾಮಿ, ನೀನು ಯಾವಾಗಲೂ ಒಳ್ಳೆಯವನಾಗಿ ಇದ್ದೀರು ಸ್ವಾಮಿ. ನಾವು ಕರ್ತನೆದ್ದು ಸ್ವಾಮಿ ಹಿಂಜಾರಿ ಹೋದರು ಸ್ವಾಮಿ, ನಿನ್ನ ಕರ್ತನೆದ್ದು ಸ್ವಾಮಿ ನೀವು ನನ್ನ ಕರ ಹಿಡಿದು ಸ್ವಾಮಿ. ಹೌದು ರಾಜ, ನಿನ್ನ ಮಹಿಮೆಯನ್ನು ಕರ್ತನೆ ತೋರ್ಪಡಿಸುವವನಾಗಿ ಕಾಣಲ್ಪಡುತ್ತಾ ಇದ್ದೀರು ಸ್ವಾಮಿ. ಹೌದು ಕರ್ತನೆ, ಯಾರಾದನೇನು ನೀನು ಆಶೀರ್ವದಿಸಿಕೊಡು ಸ್ವಾಮಿ. ನಮ್ಮ ಸಂಗಡ ಕರ್ತನೆ ಇಷ್ಟರವರೆಗೆ ಇದ್ದಂಥ ದೇವರು, ಹೌದು ರಾಜ, ಸಂದೇಶ ಕೊಡುವಾಗಲೂ ಕರ್ತನೆ, ಹೌದು ರಾಜ ಇದು ಸ್ವಾಮಿ ಎಲ್ಲವನ್ನು ಕರ್ತನೆ ನೀನು ಕರ್ತನೆ ಇದು ಸ್ವಾಮಿ, ಹೌದು ಕರ್ತನೆ ನಮ್ಮ ಸಂಗಡ ನೀನು ನಡೆಸಿಕೊಂಡು ಬರುವಂಥ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಕರ್ತನೆ, ಈ ಒಂದು ರಾಜ ಕರ್ತನೆ ಇದು ಸ್ವಾಮಿ, ಈ ಒಂದು ಕರ್ತನೆ ಇದು ಸ್ವಾಮಿ ಸಂಜೆ ವೇಳೆಯಲ್ಲಿ ಕರ್ತನೆ, ಹೌದು ಕರ್ತನೆ ಈ ಆರಾಧನೆಯಲ್ಲಿ ನೀನು ದೊಡ್ಡ ಕಾರ್ಯವನ್ನು ಮಾಡು, ನೀನು ಮಹಿಮೆಯಾದ ಕಾರ್ಯವನ್ನು ಮಾಡು ಸ್ವಾಮಿ. ಹೌದು ಕರ್ತನೆ ಇದು ಸ್ವಾಮಿ ಸಂದೇಶದ ಮುಖಾಂತರವಾಗಿ ಕರ್ತನೆ, ಹೌದು ಕರ್ತನೆ ಇದು ಸ್ವಾಮಿ ಇನ್ನು ಕರ್ತನೆ ನಿನ್ನ ಮಕ್ಕಳಿಗೆ ಕರ್ತನೆ ಇದು ಸ್ವಾಮಿ ನೀನು ಮಾತನಾಡು ಸ್ವಾಮಿ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಎಲ್ಲ ಕಾರ್ಯವನ್ನು ಕರ್ತನೆ ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೀನಿ ಸ್ವಾಮಿ, ನೀನಿದ್ದು ನಡೆಸಿಕೊಡು ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ದೇವರ ಸಂದೇಶಕ್ಕಾಗಿ ನಮ್ಮ ಬೋಧಕರನ್ನು ಕರಗಳನ್ನು ತಟ್ಟಿ ಬರಮಾಡೋಣ. Greetings to you all in the loving name of our Lord and Savior Jesus Christ. ನಮ್ಮ ಪ್ರೀತಿಯುಳ್ಳ ತಂದೆಯಾದಂತ ಯೇಸು ಕ್ರಿಸ್ತನು ರಕ್ಷಕನು ಆಗಿರುವಂತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುವವನಾಗಿದ್ದೇನೆ. May the blessings of our Lord and Savior Jesus Christ be with you and His protection be with you. ನಮ್ಮ ತಂದೆಯಾದಂತ ಯೇಸು ಕ್ರಿಸ್ತನ ಸುರಕ್ಷತೆಯು ಆತನ ಆಶೀರ್ವಾದವು ನಿಮ್ಮ ಸಂಗಡ ಯಾವಾಗಲೂ ಇರಲಿ. During this pandemic time, we will require His grace. ಈ ಒಂದು ಪಿಡುಗಿನ ಸಮಯದಲ್ಲಿ ನಮಗೆ ಆತನ ಕೃಪೆಯ ಅವಶ್ಯಕತೆ ಇದೆ. And today's message is be strong.
ಈ ಒಂದು ದಿನದ ಸಂದೇಶದ ಶೀರ್ಷಿಕೆಯು ಬಲಗೊಳ್ಳಿರಿ. If you refer to the Bible, Isaiah chapter 35 verse 4, God encourages his people. He says, encourage those who are afraid. Tell them, be strong, fear not, for your God is coming to destroy your enemies. He is coming to save you. ಇಲ್ಲಿ ದೇವರು ತನ್ನ ಜನರನ್ನು ಬಲಗೊಳಿಸುವಂತ ರೀತಿಯಲ್ಲಿ ಹೇಳುವಂತ ಮಾತನ್ನು ಯೆಶಾಯನ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 4ನೇ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ, ನಿಮ್ಮ ದೇವರು ಮುಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು. This message is an encouragement message, and it goes to the people who are having fear in their minds. ಈ ಒಂದು ಸಂದೇಶವು ಮನಸ್ಸಿನಲ್ಲಿ ಭಯದಿಂದ ಭಯಭ್ರಾಂತರಾಗಿ ತುಂಬಿರುವಂತ ಜನರಿಗೆ ಒಂದು ಉತ್ಸಾಹಪೂರ್ಣಕವಾಗಿ ಮತ್ತು ಅವರನ್ನು ಪ್ರೋತ್ಸಾಹಿಸುವಂತ ಸಂದೇಶವಾಗಿ ಕಾಣಲ್ಪಡುತ್ತಾ ಇದೆ. Fear is the one that kills most of the people more than the cause. ಜನರು ಅವರು ಭಯಪಡುವುದಕ್ಕಿಂತಲೂ ಹೆಚ್ಚಾಗಿ ಆ ಒಂದು ಕಾರಣಕ್ಕಿಂತಲೂ ಹೆಚ್ಚಾಗಿ ಭಯಪಡುವುದನ್ನು ನಾವು ನೋಡುತ್ತೇವೆ. That kills most of the people. It is not the thing which he really feared for kills them, but it is a fear that kills them. ಹೆಚ್ಚಾಗಿ ಜನರಿಗೆ ಅವರಿಗೆ ವಿರುದ್ಧವಾಗಿರುವಂತ ಕಾರ್ಯಗಳೇ ಆಗಲಿ ಅವು ಅವರನ್ನು ಏನು ಮಾಡುವುದಿಲ್ಲ. ಆದ್ರೆ ಅವರಲ್ಲಿ ಕಾಣಲ್ಪಡುವಂತ ಅವರ ಮನಸ್ಸಿನಲ್ಲಿರುವಂತ ಭಯವು ಅವರನ್ನು ಹೆಚ್ಚಾಗಿ ಪೀಡಿಸುವಂತದ್ದಾಗಿರುತ್ತದೆ. If we have a fear, we cannot win the race. ನಮಗೆ ಭಯವು ಇರುವುದಾದರೆ ಓಟದಲ್ಲಿ ಓಡಿ ಜಯಗಳಿಸಲು ಸಾಧ್ಯವಿಲ್ಲ. If we have a fear, we cannot go for a battle to win our enemy. ನಮಗೆ ಭಯವಿರುವುದಾದರೆ ಯುದ್ಧದಲ್ಲಿ ಹೋಗಿ ಶತ್ರುವನ್ನು ಜಯಿಸಲು ಸಾಧ್ಯವಿಲ್ಲ. If we have a fear, we cannot come out of our disease. ನಮಗೆ ಭಯವಿರುವುದಾದರೆ ನಮ್ಮ ಕಾಯಿಲೆಯಿಂದ ಹೊರಬರುವುದಕ್ಕೆ ಸಾಧ್ಯವಿಲ್ಲ. If we have a fear, we cannot accomplish the task that is assigned to us. ನಮಗೆ ಭಯವಿರುವುದಾದರೆ ನಮಗೆ ಕೊಡಲ್ಪಟ್ಟಿರುವಂತ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಲು ಸಾಧ್ಯವಾಗುವುದಿಲ್ಲ. My dear friend, if we have a fear, we cannot do anything. There cannot be any achievement. ಪ್ರೀತಿಯುಳ್ಳ ಸ್ನೇಹಿತರೆ, ನಮಗೆ ಭಯವಿರುವುದಾದ್ರೆ ಯಾವುದೇ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. That is why God encourages his people, be strong. We can take this as a commandment, or we can take it as an advice, or we can take it as an encouragement. ಆದ್ದರಿಂದಲೇ ದೇವರು ತನ್ನ ಮಕ್ಕಳಿಗೆ ತನ್ನ ಜನರಿಗೆ ಹೇಳುವಂತ ಮಾತು ಬಲಗೊಳ್ಳಿರಿ ಎಂಬುದಾಗಿ. ಇದನ್ನು ನಾವು ಒಂದು ವೇಳೆ ಆತನ ಆಜ್ಞೆಯನ್ನಾಗಿ ತೆಗೆದುಕೊಳ್ಳಬಹುದು, ಇಲ್ಲವೇ ಆತನ ನಮಗೆ ಪ್ರೋತ್ಸಾಹವನ್ನು ಮಾಡುವಂತ ರೀತಿಯಲ್ಲಿದೆ ಎಂಬುದಾಗಿ ತೆಗೆದುಕೊಳ್ಳಬಹುದು, ಇಲ್ಲವೇ ಬುದ್ಧಿ ಮಾತು ಎಂಬುದಾಗಿಯೂ ನಾವು ತೆಗೆದುಕೊಳ್ಳಬಹುದು. Whenever we go for certain things, our parents used to encourage us, saying that yes, you can do it. That word, you can do it, is really a powerful word that pushes up to do things. ನಾವು ಏನಾದ್ರೂ ಒಂದು ಕೆಲಸಕ್ಕೆ ಹೋಗುವಂತ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ನೋಡಿ ನಿಮ್ಮಿಂದ ಸಾಧ್ಯ ಉಂಟು, ಹೋಗಿ ಮಾಡು ಎಂದು ಹೇಳುವಂತ ಆ ಒಂದು ಮಾತು ನಮ್ಗೆ ಹೆಚ್ಚು ಪ್ರೋತ್ಸಾಹವನ್ನು ಉಂಟು ಮಾಡುವಂತದ್ದಾಗಿ ಕಾಣಲ್ಪಡುತ್ತಾ ಇರ್ತದೆ. Every sportsman encourages himself. Whenever he goes for the sports, he encourages himself to do that, to do that which he wanted to do. ಪ್ರತಿಯೊಬ್ಬ ಪಂದ್ಯದಲ್ಲಿ ಭಾಗವಹಿಸುವಂತ ಕ್ರೀಡಾಪಟುವು ತನ್ನನ್ನು ತಾನು ಪ್ರೋತ್ಸಾಹಿಸಿಕೊಳ್ಳುತ್ತಾನೆ. ಯಾಕೆಂದರೆ ತಾನು ಮಾಡುವಂತ ಆ ಒಂದು ಕೆಲಸದಲ್ಲಿ ಇಲ್ಲವೇ ತಾನು ಹೋಗುವಂತ ಆ ಪಂದ್ಯದಲ್ಲಿ ಜಯವನ್ನು ಗಳಿಸಬೇಕೆಂಬುದಾಗಿ ತನ್ನನ್ನು ತಾನು ಪ್ರೋತ್ಸಾಹಿಸಿಕೊಳ್ಳುತ್ತಾನೆ. Mind plays a vital role in our lives.
ನಮ್ಮ ಜೀವಿತದಲ್ಲಿ ಈ ಒಂದು ಮನಸ್ಸು ಎನ್ನುವಂಥದ್ದು ಒಂದು ಉತ್ತಮವಾದಂತ ಶ್ರೇಷ್ಠವಾದಂತ ಪಾತ್ರವನ್ನು ವಹಿಸುತ್ತದೆ. If we have a fear, then we lose our peace and we cannot do things in a coordinated manner. ನಮಗೆ ಭಯವು ಕಾಣಲ್ಪಡುವುದಾದರೆ ನಾವು ಸರಿಯಾದಂತ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. That's why in Daniel chapter 10 verse 19, God says, God loves you very much. He said, don't be afraid, calm yourself, be strong. Yes, strong. So, suddenly, as he spoke these words, I felt stronger and said to him, now you can go ahead and speak, sir, for you have strengthened me. ಆದ್ದರಿಂದಲೇ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳುವುದನ್ನು ನಾವು ಗಮನಿಸುತ್ತೇವೆ. ಆಮೇಲೆ ಆ ಪುರುಷನು ನನಗೆ, ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು ಬಲಗೊಳ್ಳು ಎಂದು ಹೇಳಿದನು. ಅವನು ಆ ಮಾತನ್ನು ಹೇಳಿದ ಕೂಡಲೇ ನಾನು ಬಲಗೊಂಡು, ಎನ್ನೊಡೆಯನೇ ಮಾತಾಡು, ನನ್ನನ್ನು ಬಲಗೊಳಿಸಿದ್ದಿ ಎಂದು ಹೇಳಿದೆನು. See, here we see that an angel of God comes to Daniel and encourages him, saying, be strong and be strong. That very word brought him the strength in his body and mind. ದೇವ ದೂತನು ಬಂದು ದಾನಿಯೇಲನನ್ನು ಬಲಗೊಳ್ಳು ಬಲಗೊಳ್ಳು ಎಂಬುದಾಗಿ ಅವನನ್ನು ಪ್ರೋತ್ಸಾಹಿಸುವಾಗ, ಅವನಿಗೆ ಪ್ರೋತ್ಸಾಹವನ್ನು ನೀಡುವಂತ ಸಮಯದಲ್ಲಿ ಈ ಮನುಷ್ಯನು ದಾನಿಯೇಲನು ತನ್ನ ಮನಸ್ಸಿನಲ್ಲಿ ಆ ಬಲಗೊಳ್ಳುವಿಕೆಯನ್ನು ಅರಿತುಕೊಂಡನು ಮತ್ತು ಅದನ್ನು ಅನುಭವಿಸುವುದನು ಎಂಬುದಾಗಿ ನಾವು ನೋಡುತ್ತೇವೆ. When do we have fear? When we foresee failure in our life, then the fear comes in our mind. ಯಾವಾಗ ನಮಗೆ ಭಯವು ಬರುತ್ತದೆ ಎಂದು ಹೇಳುವುದಾದರೆ, ನಮ್ಮ ಜೀವಿತದಲ್ಲಿ ಸೋಲನ್ನು ನಾವು ದೂರದೃಷ್ಟಿಯಲ್ಲಿ ನೋಡುವಂತ ಸಮಯದಲ್ಲಿಯೇ ನಮ್ಮಲ್ಲಿ ಭಯವು ಹುಟ್ಟಿಕೊಳ್ಳುತ್ತದೆ. When the failure comes on our way, when we see that, then whole body, mind, soul, everything shakes and we lose our strength. ನಮಗೆ ಭಯವು ಯಾವಾಗ ಬರುತ್ತದೆ ಎಂದು ಹೇಳುವುದಾದರೆ, ನಮ್ಮ ಮುಂದೆ ಆ ಸೋಲು ಬರುತ್ತಾ ಇದೆ ಎಂಬುದಾಗಿ ತಿಳಿದುಕೊಳ್ಳುವಂತ ಆ ಸಮಯದಲ್ಲಿಯೇ ಭಯವು ನಮ್ಮನ್ನು ಆವರಿಸಿಕೊಂಡು ನಮ್ಮ ಮನಸ್ಸು ಹೃದಯವನ್ನು ಎಲ್ಲ ಆವರಿಸಿಕೊಳ್ಳುವುದರಿಂದ ನಾವು ಸೋತು ಹೋದಂತವರೇ ಆಗಿ ಸೋಲುವುದಕ್ಕಿಂತ ಮುಂಚೆಯೇ ಕಾಣಲ್ಪಡುತ್ತೇವೆ. But when we visualize victory, then all this fear will go away. ಆದರೆ ನಾವು ಇದೆಲ್ಲವನ್ನು ತುಚ್ಛವಾಗಿ ಎಣಿಸುವಂತ ಸಮಯದಲ್ಲಿ ಈ ಎಲ್ಲಾ ವಿಧವಾದಂತ ಭಯವು ನಮ್ಮಿಂದ ದೂರ ಹೋಗುತ್ತದೆ. And that's why Paul says in 1 Corinthians chapter 15 verse 58, he says, so my dear brothers, since future victory is sure, you are sure of your victory, so be strong and steady, always abounding in the Lord's work, for you know that nothing you do for the Lord is ever wasted, as it would be. There were no restriction. Whatever you do, that is going to bring victory. See that, and you will definitely be victorious in your life. ಇಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸಿ ನೋಡುವಂತ ಸಮಯದಲ್ಲಿ 15ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ, ಸಹೋದರರೇ 58ನೇ ವಾಕ್ಯದಲ್ಲಿ, ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. We don't have to be weak, my dear friend, because victory, we are sure of our victory, so we have to be strong. ಆದ್ದರಿಂದ ಪ್ರೀತಿಯುಳ್ಳ ಸ್ನೇಹಿತರೆ, ನಾವು ಇದನ್ನು ಕುರಿತಾಗಿ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ಜಯವು ನಮ್ಮ ಕಡೆ ಇದೆ, ನಮಗೆ ಬರುವಂತದ್ದಾಗಿ ಕಾಣಲ್ಪಡ್ತಾ ಇದೆ. If your mind is strong, then you can achieve the things which you wanted to achieve. ನಿಮ್ಮ ಮನಸ್ಸು ಅದು ಬಲವಾಗಿ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ಏನನ್ನು ಸಾಧಿಸಬೇಕೆಂಬುದಾಗಿ ತಿಳಿದುಕೊಂಡಿರೋ ಅದನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ.
Recently, there was a survey on the mental capability, mental disorder among the COVID patients. ಈಗ ಒಂದು ಸರ್ವೆಯು ನಡೆಯಲಾಯಿತು ಕೋವಿಡ್ ಇಂದ ಪೀಡಿತರಾದಂತ ಜನರ ಒಂದು ಮಾನಸಿಕವಾಗಿ ಅವರು ಹೇಗೆ ಕಾಣಲ್ಪಡುತ್ತಾರೆ ಎಂಬುದಾಗಿ ಸರ್ವೆಯು ನಡೆಯಲ್ಪಟ್ಟಿತು. Nearly 30% of the COVID patients have mental disorder. ಅಲ್ಲಿ 30% ಜನರು ಈ ಒಂದು ಕೋವಿಡ್ ನಿಂದ ಪೀಡಿತರಾದಂತವರು ಅವರಿಗೆ ಮಾನಸಿಕವಾಗಿ ಅವರು ಅಸ್ತವ್ಯಸ್ತವಾಗಿ ಅಂದರೆ ಗೊಂದಲದಲ್ಲಿ ಸಿಲುಕಿದಂತವರಾಗಿ ಕಾಣಲ್ಪಟ್ಟರು. So these people go through a lot of strain in their mind and they lose their mind and they become mental after some time. ಆದ್ದರಿಂದ ಈ ಜನರು ಸ್ವಲ್ಪ ಕಾಲದಲ್ಲಿ ತಮ್ಮ ಮನಸ್ಸಿನ ಆ ಒಂದು ಸ್ಥಿಮಿತವನ್ನು ಕಳೆದುಕೊಂಡು ಅವರು ತಮ್ಮ ಮಾನಸಿಕವಾಗಿ ಅಸ್ವಸ್ಥರಾಗುವುದನ್ನು ಕಾಣುತ್ತೇವೆ. So they have to be encouraged and they will be strengthened. Then only they can come out of these mental disorders. ಆದ್ದರಿಂದ ಅವರು ಪ್ರೋತ್ಸಾಹಿಸಲ್ಪಡಬೇಕು. ಆಗ ಮಾತ್ರವೇ ಅವರು ಈ ರೀತಿಯಾದಂತ ಮಾನಸಿಕ ಅಸ್ವಸ್ಥತೆಯಿಂದ ಹೊರಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. There is a test that is being done to find out whether the mental person is cured so that he can go out to face the world. ಆದ್ದರಿಂದ ಒಂದು ಮಾನಸಿಕವಾಗಿ ಅಸ್ವಸ್ಥರಾಗಿರುವಂತವರು ಹೊರ ದೇಶಕ್ಕೆ ಅಂದ್ರೆ ಹೊರಗಡೆ ಆಸ್ಪತ್ರೆಯಿಂದ ಹೊರಗೆ ಹೋಗುವುದಕ್ಕೆ ಒಂದು ರೀತಿಯಾದಂತ ಟೆಸ್ಟ್ ಅಂದರೆ ಪರೀಕ್ಷೆಯನ್ನು ನಡೆಸಲಾಗಿತ್ತು. How do you know that a person is fully cured from his mental disorder? ಆ ಒಬ್ಬ ವ್ಯಕ್ತಿಯು ಅವರು ಮಾನಸಿಕವಾಗಿ ಸಂಪೂರ್ಣವಾಗಿ ಸ್ವಸ್ಥರಾಗಿದ್ದಾರೆ ಎಂಬುದಾಗಿ ಹೇಗೆ ಗೊತ್ತಾಗುತ್ತದೆ? So they devise a technique. They bring that person into a room where they'll ask him to mop up the water in the room. So basically what they do is they open a tap with a bucket underneath and the water pours into the bucket and that water spills over this area. So what they do is they tell the person to mop out the water. ಈ ಒಂದು ಅಸ್ವಸ್ಥತೆಯಿಂದ ಕಾಣಲ್ಪಟ್ಟಂತವರು ಸ್ವಸ್ಥತೆಯನ್ನು ಹೊಂದಿದ್ದಾರೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸುವುದಕ್ಕೆ ಒಂದು ರೀತಿಯಾದಂತ ಒಂದು ಚಿಕ್ಕ ಪರೀಕ್ಷೆಯು ನಡೆಸಲಾಗಿತ್ತು. ಅದು ಯಾವ ರೀತಿಯಾಗಿತ್ತು ಎಂದು ಹೇಳುವುದಾದ್ರೆ ಆ ಒಂದು ವ್ಯಕ್ತಿಯನ್ನು ಮಾನಸಿಕವಾಗಿ ಅಸ್ವಸ್ಥತೆಯಿಂದ ಇದ್ದಂತ ವ್ಯಕ್ತಿ ಈಗ ಸರಿಯಾಗಿದ್ದಾರೆ ಎಂದು ಕಾಣಲ್ಪಡುವಂತ ವ್ಯಕ್ತಿಯನ್ನು ಒಂದು ಕೊಠಡಿಯಲ್ಲಿ ಕರೆದುಕೊಂಡು ಬರ್ತಾ ಇದ್ದರು. ಆ ಒಂದು ಕೊಠಡಿಯಲ್ಲಿ ನೀರಿನ ತೊಟ್ಟಿ ಇರುತ್ತಾ ಇತ್ತು. ಅದರಲ್ಲಿ ನಲ್ಲಿಯನ್ನು ತಿರುಗಿಸಿ ಬಿಟ್ಟು ಕೆಳಗೆ ಇರುವಂತ ನೀರನ್ನೆಲ್ಲ ನೀವು ಶುಚಿ ಮಾಡಿ ಎಂಬುದಾಗಿ ಅವರಿಗೆ ಹೇಳ್ತಾ ಇದ್ರು. If a person goes straight to the tap and closes and cleans up the water, then he is fully cured. ಆಗ ಈ ರೀತಿ ಹೇಳುವಂತ ಸಮಯದಲ್ಲಿ ಮಾನಸಿಕವಾಗಿ ಅಸ್ವಸ್ಥತೆಯಿಂದ ಹೊರಬರುತ್ತಿರುವಂತ ಆ ವ್ಯಕ್ತಿಯು ಒಂದು ವೇಳೆ ಹೋಗಿ ನಲ್ಲಿಯನ್ನು ನಿಲ್ಲಿಸಿ ನಂತರ ನೀರನ್ನು ತೆಗೆಯುವಂತ ಒಂದು ಸಾಹಸವನ್ನು ಮಾಡುವುದಾದ್ರೆ ಆ ವ್ಯಕ್ತಿಯು ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಕಂಡನು ಎಂಬುದಾಗಿ ಅವರು ತೀರ್ಮಾನಿಸುತ್ತಾ ಇದ್ದರು. If not, if the person keeps on mopping the water out without closing the tap, it means he still requires treatment. ಒಂದು ವೇಳೆ ಆ ವ್ಯಕ್ತಿಯು ನಲ್ಲಿಯನ್ನು ನಿಲ್ಲಿಸದೆ ಹಾಗೆ ಹರಿದು ಬರುತ್ತಿರುವಂತ ನೀರನ್ನು ಆತನು ದೂರ ತಳ್ಳುವುದಕ್ಕೆ ಅದನ್ನು ತೆಗೆಯುವುದಕ್ಕೆ ಪ್ರಯಾಸ ಪಡುತ್ತಿರುವುದಾದರೆ ಆ ವ್ಯಕ್ತಿಯು ಇನ್ನೂ ಸ್ವಸ್ಥತೆ ಹೊಂದಿಲ್ಲ, ಆತನಿಗೆ ಇನ್ನೂ ಚಿಕಿತ್ಸೆಯ ಅವಶ್ಯಕತೆ ಇದೆ ಎಂದು ಅರ್ಥವಾಗುತ್ತದೆ. The person has to identify the source of evil in his life. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಜೀವಿತದಲ್ಲಿ ದುಷ್ಟ ಕಾರ್ಯಗಳು ಬರುವಂತ ಆ ಒಂದು ಮೂಲ ಕಾರಣವನ್ನು ತಿಳಿದುಕೊಳ್ಳಬೇಕು. First he has to close that tap which pours out evil in his life. ಆತನ ಜೀವಿತದಲ್ಲಿ ಕೆಟ್ಟದ್ದನ್ನು ಹುಟ್ಟಿಸುವಂತ ಆ ಒಂದು ಮೂಲ ಕಾರಣವಾಗಿರುವಂತ ಆ ಒಂದು ನಲ್ಲಿಯನ್ನು ನಿಲ್ಲಿಸುವಂತದ್ದು ಆ ವ್ಯಕ್ತಿಗೆ ಅವಶ್ಯಕತೆ ಆಗಿದೆ.
There are two types of evils. One that comes within and another one comes from outside. ಎರಡು ರೀತಿಯಾದಂತ ದುಷ್ಟ ಕಾರ್ಯಗಳು, ಮೊದಲನೆಯದು ನಮ್ಮಿಂದ ಹೊರಬರುವಂತದ್ದು, ಇನ್ನೊಂದು ಹೊರಗಡೆಯಿಂದ ಬರುವಂತ ಕಾರ್ಯಗಳಾಗಿವೆ. First of all, we have to close the tap which pours out evil in our mind from our own ourselves. ನಮ್ಮಿಂದಲೇ, ನಮ್ಮ ಮನಸ್ಸಿನಿಂದ, ನಮ್ಮ ಹೃದಯದಿಂದ ಹೊರಡುವಂತ ಆ ದುಷ್ಟ ಕಾರ್ಯಗಳನ್ನು ನಾವು ಅದರಿಂದ ನಿಲ್ಲಿಸಬೇಕು, ಅದನ್ನು ತೆಗೆದು ಹಾಕಬೇಕು ಎನ್ನುವಂಥದ್ದು ಮೊದಲನೆಯದು. There are many people who keep on discouraging themselves, saying that, oh, I am weak, I cannot do anything, and my hands are weak, my legs are weak, and there are so many people will be obstructing me. Like that, they keep on thinking, always negative thinking in their minds. ಆದ್ದರಿಂದ ಅನೇಕ ಜನರು ತಮ್ಮ ಜೀವಿತದಲ್ಲಿ ತಮ್ಮನ್ನು ತಾವೇ ನನ್ನಿಂದ ಸಾಧ್ಯವಿಲ್ಲ, ನಾನು ಬಲಹೀನನು, ನನಗೆ ಏನು ಸಾಧ್ಯವಿಲ್ಲ ಎಂಬುದಾಗಿ ತಮಗೆ ತಾವೇ ಈ ರೀತಿಯಾಗಿ ಹೇಳಿಕೊಳ್ಳುವಂತದ್ದಿದೆ. ಇದನ್ನು ಅವರ ಜೀವಿತದಿಂದ ತೆಗೆದು ಹಾಕಬೇಕು. If you are on a running race, and if you say yourself saying that I cannot win this race and I cannot win this race, and you can never win the race, my dear friend. ನೀವು ಒಂದು ವೇಳೆ ಓಟದ ಪಂದ್ಯದಲ್ಲಿ ಕಾಣಲ್ಪಡುವುದಾದರೆ, ಓಡುವುದಕ್ಕಿಂತ ಮುಂಚೆಯೇ ನನ್ನಿಂದ ಇದನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ, ಈ ಓಟ ಪಂದ್ಯದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇರುವುದಾದ್ರೆ ನಿಶ್ಚಯವಾಗಿ ಅದು ಅದೇ ರೀತಿಯಾಗಿ ನಡೆಯುವಂತದ್ದಾಗಿದೆ. Things will happen the way you think. ನೀವು ನೆನೆಸಿಕೊಳ್ಳುವಂತ ರೀತಿಯಲ್ಲಿಯೇ ಕಾರ್ಯಗಳು ನೆರವೇರುವವು. That is why God says to us, to encourage us, saying that be strong. ಆದ್ದರಿಂದಲೇ ದೇವರು ನಮ್ಮನ್ನು ನೋಡಿ ಹೇಳುವಂತ ಮಾತು, ಪ್ರೋತ್ಸಾಹಿಸುವಂತ ಮಾತು, ಬಲಗೊಳ್ಳು ಎಂಬುದಾಗಿ. And we can be strong because our Lord says, it is from our Lord. Who is that? The creator of the universe says to you, be strong. ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಮ್ಮನ್ನು ನೋಡಿ ಹೇಳುವಂತ ಮಾತು ಬಲಗೊಳ್ಳು ಎಂಬುದಾಗಿ. In Zechariah chapter 10 verse 12, the word says like this, the Lord says, I will make my people strong with the power from me, and they will go wherever they wish, and wherever they go, they will be under my personal care. Who is this Lord? He is the Lord who won victory, and the one who overcame the world, and he is the one who won the death and the Satan. ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಜಕಾರ್ಯನ ಪ್ರವಾದನ ಗ್ರಂಥ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಅವರು ಯೆಹೋವನಲ್ಲಿ ಬಲಗೊಳ್ಳುವರು, ಆತನ ಹೆಸರಿನಲ್ಲಿ ನಡೆದುಕೊಳ್ಳುವರು, ಇದು ಯೆಹೋವನ ನುಡಿ. ಅವರು ಹೋಗುವ ಮಾರ್ಗದಲ್ಲೆಲ್ಲ ಆತನು ಅವರ ಸಂಗಡ ಕಾಣಲ್ಪಡುವನು ಮತ್ತು ಅವರನ್ನು ನಡೆಸುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. The one who encourages you is none other than the creator of this world. ನಿನ್ನನ್ನು ಪ್ರೋತ್ಸಾಹಿಸುವಂತ ವ್ಯಕ್ತಿಯು ಬೇರೆ ಯಾರು ಅಲ್ಲ, ಈ ಒಂದು ವಿಶ್ವವನ್ನೇ ಆತನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು. John chapter 16 verse 33 says, I told you all this so that you will have peace of heart and mind. Here on earth you will have many trials and sorrows, but cheer up, for I have overcome the world. I overcame the world, so you can also do it. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳುವಂತ ದೇವರು ಆತನು ನಮ್ಮ ಸೃಷ್ಟಿಕರ್ತನಾಗಿ ಕಾಣಲ್ಪಡ್ತಾ ಇದ್ದಾನೆ. My dear friend, our leader who encourages us is the one who overcame the world, overcame the Satan, overcame the sin. ನಮ್ಮನ್ನು
ಪ್ರೋತ್ಸಾಹಿಸುವಂತ ದೇವರು ಆತನು ಸೋಲಿನ ದೇವರಲ್ಲ. ಆತನು ಈ ಲೋಕವನ್ನು ಜಯಿಸಿದ್ದಾನೆ, ಸೈತಾನನನ್ನು ಜಯಿಸಿದ್ದಾನೆ, ಮರಣವನ್ನು ಸಹ ಜಯಿಸಿದಂತ ದೇವರಾಗಿದ್ದಾನೆ. He is not a failed person. He is a victor. ಆತನು ಸೋಲಿನ ದೇವರಲ್ಲ, ಸೋತು ಹೋದಂತ ದೇವರಲ್ಲ. ಆತನು ಜಯಶಾಲಿಯಾದಂತ ಜಯಶೀಲನಾಗಿದ್ದಾನೆ. A person who wants to sell the hair oil, he should have hair on his head. ತಲೆ ಕೂದಲು ಬೆಳೆಯುವುದಕ್ಕೆ ಎಣ್ಣೆಯನ್ನು ಮಾರುವಂತ ವ್ಯಕ್ತಿಯು ಅವನ ತಲೆಯಲ್ಲಿ ಅವನಿಗೆ ಮೊದಲು ಕೂದಲು ಕಾಣಲ್ಪಡಬೇಕು. If a bald person goes and sells the hair oil saying that if you apply this oil on your head, you will have luxurious hair coming out, will anyone believe him? ಈಗ ಈ ಬೋಳು ಮಂಡೆ ಇರುವಂತ ವ್ಯಕ್ತಿಯು ಹೋಗಿ ಈ ಒಂದು ಎಣ್ಣೆಯನ್ನು ಹಚ್ಚಿದರೆ ನಿಮಗೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತದೆ ಎಂಬುದಾಗೆಲ್ಲ ಎಷ್ಟೇ ಹೇಳಿದ್ರು ಜನರು ಅದನ್ನು ನಂಬುತ್ತಾರಾ? You see the advertisements for hair oil? They'll put a lady with 8 feet long hair so that people can believe by applying the oil you can have such a luxurious long hair. ಒಂದು ವೇಳೆ 8 ಅಡಿ ಉದ್ದವಾಗಿ ದಟ್ಟವಾಗಿ ಬೆಳೆದಿರುವ ಕೂದಲನ್ನು ಇಟ್ಟುಕೊಂಡಿರುವಂತ ಒಬ್ಬ ಹೆಂಗಸು ಹೋಗಿ ಇದೇ ಎಣ್ಣೆಯನ್ನು ಮಾರುವುದಾದರೆ ಜನರು ಅದನ್ನು ನೋಡಿ ನಂಬುತ್ತಾರೆ. ಯಾಕೆಂದ್ರೆ ಆಕೆಯ ರೀತಿಯಲ್ಲಿ ತಮಗೂ ಸಹ ದಟ್ಟವಾದಂತ ಉದ್ದವಾದಂತ ಕೂದಲು ಬೆಳೆಯುತ್ತದೆ ಎಂಬುದಾಗಿ ಅವರು ಎಣ್ಣೆಯನ್ನು ಖರೀದಿ ಮಾಡುತ್ತಾರೆ. Our Lord has passed through things which we are passing through now. He won victory. ನಮ್ಮ ದೇವರು ನಾವು ಈ ದಿನದಲ್ಲಿ ಹಾದು ಹೋಗುವಂತ ಮಾರ್ಗದಲ್ಲಿ ಆತನು ಸಹ ಹಾದು ಹೋಗಿದ್ದಾನೆ ಮತ್ತು ಅದರಲ್ಲಿ ಜಯವನ್ನು ಕಂಡಿದ್ದಾನೆ. So he encourages you. So be strong, my dear friend. ಆತನು ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಇರೋದ್ರಿಂದ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಬಲಗೊಳ್ಳು. Second, the Creator calls you to be strong. ಎರಡನೆಯದಾಗಿ ಸೃಷ್ಟಿಕರ್ತನು ನೀನು ಬಲಗೊಳ್ಳುವುದಕ್ಕೆ ಕರೆಯುತ್ತಾ ಇದ್ದಾನೆ. Many people often say, oh, God's eye is not upon me. I do not know when do I have the luck of God's focus on me. ಅನೇಕ ಜನರು ಹೇಳ್ತಾರೆ, ದೇವರು ನನ್ನನ್ನು ಪ್ರೀತಿಸ್ತಾನೋ ಇಲ್ಲವೋ ಗೊತ್ತಿಲ್ಲ, ಆತನು ನನ್ನ ಮೇಲೆ ದೃಷ್ಟಿ ಇಟ್ಟಿದ್ದಾನೋ ಇಲ್ಲವೋ ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸುತ್ತೇವೆ. But here God says, He calls you, the God of universe, the Creator calls you. He is looking at you and He calls you and says, be strong. ಆದರೆ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಿನ್ನನ್ನು ನೋಡಿ ಆತನು ಕರೆದು ನಿನಗೆ ಹೇಳುವಂತ ಮಾತು ಬಲಗೊಳ್ಳು ಎಂಬುದಾಗಿ. There's one incident in Bible which we can read in Mark 10 verses 47 onwards. I'll just read it for you. When Bartimaeus, a blind person, heard that Jesus from Nazareth was near, he began to shout out, Jesus, Son of David, have mercy on me. And the people around, they said, shut up. Some of the people yelled at him. But he only shouted louder and louder again, O Son of God, Son of David, have mercy on me. When Jesus heard it, he stopped there in the road and said, tell him to come here. So the people around him, they went to the blind man and said, you are lucky fellow. They said, come on, he is calling you. ಇಲ್ಲಿ ಸತ್ಯವೇದದಲ್ಲಿ ನೋಡಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 47ನೇ ವಾಕ್ಯದಿಂದ ಇಲ್ಲಿ ಬಾರ್ತಿಮಾಯನು ಒಬ್ಬ ಕುರುಡನ ಬಗ್ಗೆ ಒಂದು ಘಟನೆಯನ್ನು ಬರೆಯಲ್ಪಟ್ಟಿದೆ. ಆ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ
ಅಂದರು. ಹಾಗಾದ್ರೆ in English, so it's so beautifully is put. He said, "You are lucky." Yes, my dear friend, today you are lucky. There's a call from the God of universe, the Creator, calls you to be strong. He says to you, His eye, His focus is on you now today. That's so that you will be strong. ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಸ್ಪಷ್ಟವಾಗಿ ಸುಂದರವಾಗಿ ಹೇಳಲ್ಪಟ್ಟಿದೆ, ನೀನು ಅದೃಷ್ಟವಂತನು ಎಂಬುದಾಗಿ. ಹಾಗಾದ್ರೆ ಎಲ್ಲವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನೆ ನಿನ್ನನ್ನು ಕರೆಯುತ್ತಾ ಇದ್ದಾನೆ ಎಂದು ಹೇಳುವುದಾದ್ರೆ ನೀನು ನಿಜಕ್ಕೂ ಅದೃಷ್ಟವಂತನು. ಏಳು, ಧೈರ್ಯದಿಂದಿರು, ನೀನು ಬಲಗೊಳ್ಳು ಎಂಬುದಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ. In Bartimaeus' time, there were millions of people in the world, but Bartimaeus was lucky because the Creator Himself focused on him and saw him and calls him so that he'll be strong and he'll be healed. ಬರ್ತಿಮೇಯನ ಕಾಲದಲ್ಲಿ ಅನೇಕ ಜನರು, ಬಿಲಿಯನ್ ಗಟ್ಟಲೆ ಜನರು ಕಾಣಲ್ಪಟ್ಟರು ಸಹ ಆತನನ್ನೇ ಯೇಸು ಕ್ರಿಸ್ತನು ಕರೆಯುವುದನ್ನು ನೋಡುತ್ತೇವೆ. ಆತನನ್ನು ಕರೆದು ಆತನ ಒಂದು ಅವಶ್ಯಕತೆಯನ್ನು ಸಂಧಿಸುವುದು ಮಾತ್ರ ಅಲ್ಲದೆ ಆ ಎಲ್ಲವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಿನ್ನನ್ನು ನೋಡಿ, ಅಷ್ಟು ಜನರ ಮಧ್ಯದಲ್ಲಿ ನಿನ್ನನ್ನು ನೋಡಿ ಆತನು ಕರೆದು ನಿನ್ನ ಅವಶ್ಯಕತೆಯನ್ನು ಪೂರೈಸುವಾತನಾಗಿ ಕಾಣಲ್ಪಡುತ್ತಾ ಇದ್ದಾನೆ ಮತ್ತು ನಿನ್ನನ್ನು ಬಲಗೊಳ್ಳು ಎಂಬುದಾಗಿ ಪ್ರೋತ್ಸಾಹಿಸುತ್ತಾ ಇದ್ದಾನೆ. And third, God calls you to be strong for a purpose. He has a purpose in your life. ಮೂರನೆಯದಾಗಿ ದೇವರು ನಿನ್ನನ್ನು ಕರೆಯುವುದು ಕಾರಣವೇನೆಂದು ಹೇಳುವುದಾದರೆ ನಿನ್ನ ಜೀವಿತದಲ್ಲಿ ಒಂದು ಉದ್ದೇಶ ಉಂಟು. When God calls you for purpose, certainly the necessary strength will be given to you. ದೇವರು ನಿನ್ನನ್ನು ಕರೆಯುವುದಾದ್ರೆ, ಒಂದು ಉದ್ದೇಶಕ್ಕಾಗಿ ಕರೆಯುವುದಾದರೆ ಅದನ್ನು ಪೂರೈಸುವುದಕ್ಕೆ ಬೇಕಾಗುವಂತ ಬಲವನ್ನು ಸಹ ಆತನು ಕೊಡುತ್ತಾನೆ. Whenever God called His people to do certain things, He called them and told them, "Be strong to do this. I am with you." Wherever, that's what His word says, wherever you do, wherever you go, whatever you do, I am with you. ದೇವರು ತನ್ನ ಜನರನ್ನು ಯಾವುದಾದ್ರೂ ಒಂದು ಉದ್ದೇಶಕ್ಕಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವುದಕ್ಕೆ ಕರೆಯುವುದಾದ್ರೆ ಆತನು ಸುಮ್ಮನೆ ಕರೆಯುವುದಿಲ್ಲ. ಆತನು ಕರೆಯುವುದು ಮಾತ್ರವಲ್ಲದೆ ಅದಕ್ಕೆ ಬೇಕಾಗುವಂತ, ಅದನ್ನು ಸಾಧಿಸುವುದಕ್ಕೆ ಬೇಕಾಗುವಂತ ಬಲವನ್ನು ಸಹ ಆತನು ಕೊಡುತ್ತಾನೆ. ಆದ್ದರಿಂದಲೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಹೋಗುವ ಎಲ್ಲಾ ಮಾರ್ಗಗಳಲ್ಲಿಯೂ ಆತನು ನಿನ್ನ ಸಂಗಡ ಇರುವನು ಎಂಬುದಾಗಿ. There's one incident in Bible that we can read in 2 Chronicles chapter 15. It says, first onwards, the Spirit of God came upon Azariah, that a prophet, and he went out to meet King Asa as he was returning from the battle. And he says to Asa, the King Asa, Listen, armies of Judah and Benjamin, he shouted, the Lord will stay with you as long as you stay with him. Whenever you look for him, and you will find him. But if you forsake him, and he will forsake you. For a long time now, over in Israel, the people haven't worshipped the true God and have not had a true priest to teach them. They have lived without God's laws. When King Asa heard encouragement word from the prophet, he says, verse 8, it says, when King Asa heard this message from God, you took courage and destroyed all the idols in the lands of Judah and Benjamin and the cities he had captured in the hill country of Ephraim, and he rebuilt the altar of the Lord in front of the temple. ಇಲ್ಲಿ ಸತ್ಯವೇದದಲ್ಲಿ ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ಅದು 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 1ನೇ ವಾಕ್ಯದಿಂದ. ಆಗ ಒಬೇದನ ಮಗನಾದ ಅಜರ್ಯನ ಮೇಲೆ, ಅಜರ್ಯ ಪ್ರವಾದಿಯ ಮೇಲೆ ದೇವರ ಆತ್ಮವು ಬಂದದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೆ, ಎಲ್ಲಾ ಯಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡಿರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು.
ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಇಸ್ರಾಯೇಲ್ಯರಿಗೆ ಬಹುಕಾಲದವರೆಗೆ ನಿಜವಾದ ದೇವರು, ಬೋಧಿಸುವ ಯಾಜಕರು, ಧರ್ಮಶಾಸ್ತ್ರವು ಇರಲಿಲ್ಲ. ಈ ಎಲ್ಲಾ ವಾಕ್ಯಗಳನ್ನು, ದೇವರಿಂದ ಬರುವಂತ ಪ್ರೋತ್ಸಾಹದ ಮಾತನ್ನು ಕೇಳಿದ ತಕ್ಷಣ ಆಸನು ಏನ್ ಮಾಡುತ್ತಾನೆ ಎಂದು ಹೇಳುವುದಾದ್ರೆ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆಸನು ಒಬೇದನ ಮಗನಾದ ಅಜರ್ಯನ ಈ ಪ್ರವಾದನೋಕ್ತಿಗಳನ್ನು ಕೇಳಿದಾಗ ಧೈರ್ಯಗೊಂಡು ಯೆಹೂದ ಬೆನ್ಯಾಮೀನ್ ಪ್ರಾಂತಗಳಲ್ಲಿಯೂ ತಾನು ಸ್ವಾಧೀನ ಮಾಡಿಕೊಂಡ ಎಫ್ರಾಯಿಂ ಪರ್ವತ ಪ್ರದೇಶದ ಪಟ್ಟಣಗಳಲ್ಲಿಯೂ ಇದ್ದ ಅಸಹ್ಯ ಪ್ರತಿಮೆಗಳನ್ನು ತೆಗೆದು ಹಾಕಿ ಯೆಹೋವನ ಆಲಯಕ್ಕೆ ಸೇರಿದ ಮಂಟಪದ ಮುಂದಿದ್ದ ಆತನ ಯಜ್ಞವೇದಿಯನ್ನು ಜೀರ್ಣೋದ್ಧಾರ ಮಾಡಿಸಿದನು ಎಂದು ಹೇಳುವುದಾದ್ರೆ ಪುನಃ ಕಟ್ಟಿದನು ಎಂಬುದಾಗಿ. Hallelujah. To rebuild the altar, to sanctify these cities, here Asha was called. So he was told, be strong. God calls you for this purpose of sanctifying the cities and rebuilding the altar. And he was encouraged, and it says he took courage, encouraged himself, took courage to do this, whatever the assignment given to him. ದೇವರಿಂದ ಕೊಡಲ್ಪಟ್ಟಂತ ಈ ಒಂದು ಉದ್ದೇಶ ಅಂದರೆ ಆ ಒಂದು ಪಟ್ಟಣವನ್ನು ಆತನು ಪೂರ್ತಿಯಾಗಿ ಅದನ್ನು ಸರಿಪಡಿಸುವುದಕ್ಕೂ, ಅಸಹ್ಯ ಪ್ರತಿಮೆಗಳನ್ನು ತೆಗೆದು ಹಾಕುವುದಕ್ಕೂ ಮತ್ತು ಪಟ್ಟಣವನ್ನು ಶುದ್ಧ ಮಾಡುವುದಕ್ಕೂ, ದೇವರ ಆ ಒಂದು ಯಜ್ಞವೇದಿಯನ್ನು ಪುನಃ ಕಟ್ಟುವುದಕ್ಕೆ ದೇವರ ಉದ್ದೇಶವಾಗಿತ್ತು. ಆಸನ ಮುಖಾಂತರವಾಗಿ ಇದನ್ನು ಮಾಡುವುದಕ್ಕೆ ಆತನು ಧೈರ್ಯಗೊಂಡನು. ದೇವರಿಂದ ಹೊರಟು ಬಂದಂತಹ ಪ್ರೋತ್ಸಾಹದ ಮಾತನ್ನು ಕೇಳಿ ಈತನು ಧೈರ್ಯಗೊಂಡು ಈ ಎಲ್ಲಾ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. And we can see the same thing in the life of Nehemiah. When Nehemiah was called to rebuild the broken walls around Jerusalem, when he heard the voice of God encouraging him, he says, Nehemiah chapter 4 verse 14, he says, then as I looked over the situation, I called all together the leaders, the people, and said to them, don't be afraid. Remember the Lord who is great and glorious. Fight for your friends, your families, and your homes. Here we see Nehemiah goes out to the people and he encourages them not to be afraid, but be strong. ಇಲ್ಲಿ ನೆಹೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಆತನನ್ನು ಸಹ ಒಂದು ಉದ್ದೇಶಕ್ಕಾಗಿ ದೇವರು ಕರೆಯುವಂತಹ ಸಮಯದಲ್ಲಿ ಆತನು ಬೇರೆಯವರನ್ನು ಯಾವ ರೀತಿಯಾಗಿ ಪ್ರೋತ್ಸಾಹಿಸುತ್ತಾನೆ ಎಂಬುದಾಗಿ ನೆಹೆಮೀಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನು ಎಲ್ಲಾ ಜನರನ್ನು ಕರೆದು ಅವರ ಮುಂದೆ ನಿಂತು ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಉಳಿದ ಜನರನ್ನು ಸಂಬೋಧಿಸಿ, ಅಂದ್ರೆ ಅವರಿಗೆ ಆತನು ಹೇಳಿದಂತ ಮಾತು, ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ, ಮಹೋನ್ನತನು ಭಯಂಕರನೂ ಆಗಿರುವ ಕರ್ತನನ್ನು ನೆನಪು ಮಾಡಿಕೊಂಡು ನಿಮ್ಮ ಸಹೋದರರಿಗೋಸ್ಕರವೂ, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಹೆಂಡತಿಯರಿಗೋಸ್ಕರವೂ, ನಿಮ್ಮ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದನು. ಈ ರೀತಿಯಾಗಿ ಹೇಳಿ ತನ್ನ ಜನರನ್ನು ಆತನು ಪ್ರೋತ್ಸಾಹಿಸುವುದನ್ನು ನಾವು ನೋಡುತ್ತೇವೆ. When God called Moses, he said, be strong and courageous. Yes, I am with you. I am the God. I am that I am is with you, he said. ಮೋಶೆಯನ್ನು ದೇವರು ಕರೆದಂತ ಸಮಯದಲ್ಲಿಯೂ ಸಹ ಆತನು ಹೇಳಿದಂತ ಮಾತು, ನೀನು ಬಲಗೊಂಡು ಧೈರ್ಯದಿಂದಿರು, ಹೆದರಬೇಡ, ನಾನೇ ನಿನ್ನನ್ನು ಕಳುಹಿಸುವಂತವನು, ನಾನು ನಿನ್ನ ಸಂಗಡ ಇರುತ್ತೇನೆ, ನಾನೇ ಇರುವಾತನಾಗಿದ್ದೇನೆ ಎಂಬುದಾಗಿ ಆತನು ಹೇಳುವುದನ್ನು ಗಮನಿಸುತ್ತೇವೆ. There was an assignment before Moses to bring the people of Israel from Egypt to the land of honey and milk. ಇಲ್ಲಿ ಮೋಶೆಯ ಮುಂದೆ ದೇವರು ಇಟ್ಟಂತ ಒಂದು ದೊಡ್ಡ ಒಂದು ತೀರ್ಮಾನವಿತ್ತು, ಒಂದು ಉದ್ದೇಶವಿತ್ತು. ಆ ಒಂದು ಉದ್ದೇಶವೇನೆಂದು ಹೇಳುವುದಾದರೆ, ದೇವ ಜನರಾಗಿರುವಂತ ಇಸ್ರಾಯೇಲ್ಯರನ್ನು ದಾಸತ್ವದಿಂದ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದು ಹಾಲು ಜೇನು ಹರಿಯುವಂತ ದೇಶಕ್ಕೆ ಅವರನ್ನು ಕರೆದುಕೊಂಡು ಹೋಗಬೇಕೆನ್ನುವಂಥದ್ದು ದೇವರ ಉದ್ದೇಶವಾಗಿ ಕಾಣಲ್ಪಟ್ಟಿತ್ತು. When Joshua was called to go and fight the battle and divide the land among the Israelites, Moses says to Joshua, he says in Deuteronomy 31:6, he says, Moses speaks to
Joshua, he says, be strong, be courageous. Do not be afraid of them, for the Lord your God will be with you. He will neither fail you nor forsake you. ಇಲ್ಲಿ ಯೆಹೋಶುವನಿಗೆ ಮೋಶೆಯು ಹೇಳುವಂತ ಮಾತು, ಆ ಜನರಿಗೆಲ್ಲ ಅವರಿಗೆ ಕೊಡಬೇಕಾದಂತ ಸ್ವಾಸ್ಥ್ಯವನ್ನು ಕೊಡುವಂತ ಸಮಯದಲ್ಲಿ ಮೋಶೆಯು ತನ್ನ ಸಂಗಡ ಇದ್ದಂತ ಯೆಹೋಶುವನನ್ನು ನೋಡಿ ಅವನನ್ನು ಧೈರ್ಯಪಡಿಸುವಂತ ಪ್ರೋತ್ಸಾಹಿಸುವಂತ ಮಾತನ್ನು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುತ್ತೇವೆ. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ, ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂಬುದಾಗಿ ಆತನು ಪ್ರೋತ್ಸಾಹಿಸಿ ಹೇಳಿದಂತ ಮಾತುಗಳು. My dear friend, God calls you for a purpose. When he calls you for a purpose, he will definitely give you the strength that you require. ದೇವರು ನಿನ್ನನ್ನು ಕರೆಯುವುದಾದ್ರೆ ಆತನು ಒಂದು ಉದ್ದೇಶಕ್ಕಾಗಿ ನಿನ್ನನ್ನು ಕರೆಯುತ್ತಾನೆ. ಒಂದು ಉದ್ದೇಶದೊಂದಿಗೆ ನಿನ್ನನ್ನು ಕರೆಯುವುದಾದ್ರೆ ಆ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕೆ ಬೇಕಾಗಿರುವಂತ ಬಲವನ್ನೂ ಸಹ ಆತನೇ ನಿಮಗೆ ಕೊಡುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. Yes, be strong, my dear friend. ಆದ್ದರಿಂದ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಬಲಗೊಳ್ಳು. Yes. Now we'll ask, in what I should be strong? ನೀವು ಕೇಳಬಹುದು, ಯಾವುದರಲ್ಲಿ ನಾನು ಬಲಗೊಂಡಿರಬೇಕು ಎಂಬುದಾಗಿ. God wants you to be strong in so many things. ನೀನು ಅನೇಕ ಕಾರ್ಯಗಳಲ್ಲಿ ಬಲಗೊಂಡಿರಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. First and foremost is be strong in the faith. ಮೊಟ್ಟ ಮೊದಲನೇದಾಗಿ ನಿನ್ನ ನಂಬಿಕೆಯಲ್ಲಿ ನೀನು ಬಲಗೊಂಡಿರು. Colossians chapter 2 verse 5 reads like this, for though Paul writes to Colossians, there he writes, for though I am far away from you, my heart is with you, happy because you are getting along so well, happy because of your strong faith in Christ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತೇವೆ, ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತೇನೆ. ಅಂದ್ರೆ ಅವರು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ಸ್ಥಿರವಾಗಿ ಇರುವುದನ್ನು ನೋಡಿ ಪೌಲನು ಸಂತೋಷ ಪಡುವುದನ್ನು ನಾವು ನೋಡುತ್ತೇವೆ. Oh, faith is essential thing in Christian life. ಕ್ರೈಸ್ತರ ಜೀವಿತದಲ್ಲಿ ನಂಬಿಕೆ ಎನ್ನುವಂಥದ್ದು ಅತ್ಯವಶ್ಯಕವಾಗಿ ಕಾಣಲ್ಪಡುವಂತದ್ದಾಗಿದೆ. It is the basement for our Christian building. ಕ್ರೈಸ್ತರ ಒಂದು ಕಟ್ಟಡವನ್ನು ಕಟ್ಟುವುದಕ್ಕೆ ಇದು ಒಂದು ಬುನಾದಿಯಾಗಿ ತಳಹದಿಯಾಗಿ ಕಾಣಲ್ಪಡ್ತಾ ಇದೆ. Without faith we cannot please God. ನಂಬಿಕೆ ಇಲ್ಲದಂತೆ ನಾವು ದೇವರ ಮುಂದೆ ಮುಖಾಮುಖಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. A lady with 12 years of blood issue came to Jesus and she said to herself, somehow I will touch the very edge of his garments and I will be healed. 12 ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ಬಾಧಿಸಲ್ಪಟ್ಟಂತ ಸ್ತ್ರೀಯು ಬಂದು ಆಕೆಯು ಹೇಗಾದರೂ ಮಾಡಿ ನಾನು ಯೇಸುವಿನ ಆ ಒಂದು ವಸ್ತ್ರದ ಗೊಂಡೆಯನ್ನು ಮುಟ್ಟಿಯಾದರೂ ಸ್ವಸ್ಥತೆಯನ್ನು ಪಡೆದುಕೊಳ್ಳುವೆನು ಎಂಬುದಾಗಿ ಬರುವುದನ್ನು ನೋಡುತ್ತೇವೆ. She had so much faith, her belief in fact healed her. ಆಕೆಗೆ ಅಷ್ಟೊಂದು ನಂಬಿಕೆ ಇತ್ತು, ಆಕೆಯ ನಂಬಿಕೆಯೇ ಆಕೆಯನ್ನು ಸ್ವಸ್ಥ ಮಾಡಿತ್ತು. Jesus said to her, as according to your faith be healed. ಯೇಸು ಕ್ರಿಸ್ತನ ಆಕೆಯನ್ನು ನೋಡಿ ಹೇಳಿದಂತ ಮಾತು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. Hallelujah. Hallelujah. The first and foremost thing is we should be strong in our faith. ಮೊಟ್ಟ ಮೊದಲನೇದಾಗಿ ನಮ್ಮ ನಂಬಿಕೆಯಲ್ಲಿ ನಾವು ದೃಢವಾಗಿ ಸ್ಥಿರವಾಗಿ ಕಾಣಲ್ಪಡಬೇಕು. And second, we have to be strong in truth. ಎರಡನೆಯದಾಗಿ ನಾವು ಸತ್ಯದಲ್ಲಿ ಸ್ಥಿರವಾಗಿ ಇರಬೇಕು. Colossians chapter 2 verse 7 says, let your roots grow down to him and draw nourishment from him.
ಆದ್ದರಿಂದ ಇಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿರಿ. ಅಂದರೆ ನಾವು ಆತನಲ್ಲಿ ಬೇರೂರಿಕೊಂಡು ಇರಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. In Ephesians chapter 6 verse 14 says, you will need the strong belt of truth and the breastplate of God's approval. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿ ಎಂಬುದಾಗಿ. Yes, we need the belt of truth in our life. ನಮ್ಮ ಜೀವಿತದಲ್ಲಿ ಸತ್ಯವೆಂಬ ನಡುಕಟ್ಟಿನ ಅವಶ್ಯಕತೆ ಇದೆ. God does not like people who lie, but stand on truth. ಸುಳ್ಳು ಹೇಳುವಂತವರನ್ನು ನೋಡಿದರೆ ದೇವರಿಗೆ ಇಷ್ಟವಾಗುವುದಿಲ್ಲ. ಆದರೆ ನಂಬಿಕೆ ಸತ್ಯದಲ್ಲಿ ಇರುವಂತ ಜನರನ್ನು ದೇವರು ಬಯಸುವಂತವನಾಗಿದ್ದಾನೆ. Know the truth and the truth will deliver you. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. And Jesus said, I am the truth. ಯೇಸು ಕ್ರಿಸ್ತನು ಹೇಳಿದನು, ನಾನೇ ಸತ್ಯವು ಎಂಬುದಾಗಿ. Let's be truthful in our life. ನಮ್ಮ ಜೀವಿತದಲ್ಲಿ ನಾವು ಸತ್ಯವಂತವರಾಗಿ ಕಾಣಲ್ಪಡೋಣ. And third, we have to be strong in the Lord. ಮೂರನೇದಾಗಿ ನಾವು ದೇವರಲ್ಲಿ ಸ್ಥಿರವಾಗಿ ಬಲಗೊಂಡಂತವರಾಗಿ ಕಾಣಲ್ಪಡಬೇಕು. How many of us forsake our Lord for money, for power, for marriages, and for so many things we forsake our Lord. We never have a strong bond with our Lord. ನಾವು ನಮಗೆ ಕಾಣಲ್ಪಡುವಂತ ಹಣ, ಕೆಲಸ, ಪದವಿ, ಮದುವೆ, ಬೇರೆ ಅನೇಕ ಕಾರ್ಯಗಳಿಗಾಗಿ ದೇವರನ್ನೇ ನಾವು ಬೊಂಕಿ ಬಿಟ್ಟು ಆತನನ್ನೇ ಬಿಟ್ಟು ಬಿಡುವಂತವರಾಗಿ ಕಾಣಲ್ಪಡುತ್ತೇವೆ. ಆದ್ರೆ ಇಲ್ಲಿ ಹೇಳಲ್ಪಟ್ಟಿದೆ, ದೇವರಲ್ಲಿ ನಾವು ಸ್ಥಿರವಾಗಿ ಬಲಗೊಂಡಂತವರಾಗಿ ಕಾಣಲ್ಪಡಬೇಕೆಂಬುದಾಗಿ. Out of love do we worship God, or for benefit we worship God? ನೀನು ದೇವರನ್ನು ಆರಾಧಿಸುವಂತದ್ದು ಪ್ರೀತಿಯಿಂದಲೋ ಇಲ್ಲವೇ ಯಾವುದೋ ಲಾಭಕ್ಕಾಗಿಯೋ? Here Paul says in Romans chapter 8 verse 35 onwards, it's so beautifully written. He says, who shall separate us from the love of God, love of Christ? Shall tribulation or distress or persecution or famine or nakedness or peril or sword? As it is written, for thy sake we are killed all the day long. We are accounted as sheep for the slaughter. Nay, in all these things we are more than conquerors through him that loved us. For I am persuaded that neither death, nor life, nor angels, nor principalities, nor power, nor the things present, nor the things to come, nor height, nor depth, nor any other creature shall be able to separate us from the love of God which is in Christ Jesus our Lord. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಾಕ್ಯದ ನಂತರ ಬಹಳ ಸ್ಪಷ್ಟವಾಗಿ ಸುಂದರವಾಗಿ ಹೇಳಲ್ಪಟ್ಟಿದೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಯಾವುದೇ ಕಾರ್ಯಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. My dear friend, you have to decide whether you want to be with the Lord or want to be with the world. What is separating you from the Lord?
ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರೊಂದಿಗೆ ಇರಬೇಕೋ ಇಲ್ಲ ಲೋಕದೊಂದಿಗೆ ಇರಬೇಕೋ ನೀನು ತೀರ್ಮಾನಿಸಿಕೊಳ್ಳಬೇಕು. ನಿನ್ನನ್ನು ದೇವರಿಂದ ಅಗಲಿಸುವಂತೆ ಮಾಡುವಂತದ್ದು ಯಾವುದು ಎಂಬುದಾಗಿ ನೀನು ತಿಳಿದುಕೊಳ್ಳಬೇಕು. Yes, my dear friend, be strong in the Lord at whatever cost. ನೀನು ನಿನ್ನ ದೇವರಲ್ಲಿ ಯಾವಾಗಲೂ ಏನೇ ಬರಲಿ ನೀನು ದೇವರಲ್ಲಿ ದೃಢವಾಗಿ ಕಾಣಲ್ಪಡಬೇಕು. And fourth, be strong in holiness. ನಾಲ್ಕನೇದಾಗಿ ನೀನು ಪವಿತ್ರತೆಯಲ್ಲಿ ದೃಢವಾಗಿ ಸ್ಥಿರವಾಗಿ ಕಾಣಲ್ಪಡು. That we can read in 1 Thessalonians chapter 3 verse 13 says, this will result in your hearts being made strong, sinless and holy by God our Father, so that you may stand before him guiltless on the day when our Lord Jesus Christ returns with all those who belong to him. ಇದನ್ನು ಮೊದಲನೇ ಥೆಸಲೋನಿಕ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. How are you going to present ourselves before God? With all filthiness of this world or holiness of God? ನಾವು ನಮ್ಮನ್ನು ದೇವರ ಮುಂದೆ ಯಾವ ರೀತಿಯಾಗಿ ತೋರ್ಪಡಿಸಿಕೊಳ್ಳಲು ಬಯಸುತ್ತೇವೆ? ಈ ಲೋಕದ ಎಲ್ಲಾ ಕಲ್ಮಶಗಳಿಂದ ನಾವು ಕಾಣಲ್ಪಡಬೇಕೋ ಇಲ್ಲವೇ ಪರಿಶುದ್ಧತೆಯಿಂದ ದೇವರ ಮುಂದೆ ನಿಲ್ಲಲು ಬಯಸುವಿರೋ? Wash yourself in the blood of Jesus Christ. ಯೇಸುವಿನ ರಕ್ತದಿಂದ ನಿನ್ನನ್ನು ತೊಳೆದು ಬಿಡು. Present yourself as a holy man in the presence of God. ದೇವರ ಪ್ರಸನ್ನತೆಯಲ್ಲಿ ನಿನ್ನನ್ನು ಶುದ್ಧನಾಗಿ ಆತನ ಮುಂದೆ ಸಮರ್ಪಿಸು. And next one is be strong in love. ನಂತರ ಕಾಣಲ್ಪಡುವಂತದ್ದು ಪ್ರೀತಿಯಲ್ಲಿ ಸ್ಥಿರನಾಗಿರು. It says in Colossians chapter 2 verse 2 says, this is what I have asked of God for you, that you will be encouraged and knit together by strong ties of love, that you will have the rich experience of knowing Christ with real certainty and clear understanding. For God's secret plan, now at last made known, is Christ himself. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. Word of God says, God is love. ದೇವರ ವಾಕ್ಯವು ಹೇಳುತ್ತದೆ, ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ. Those who do not have love in their hearts have not seen God. ಯಾರ್ಯಾರ ಮನಸ್ಸಿನಲ್ಲಿ ದೇವರ ಪ್ರೀತಿಯು ಕಾಣಲ್ಪಡುವುದಿಲ್ಲವೋ ಅವರು ದೇವರನ್ನು ನೋಡಿಲ್ಲ ಎಂಬುದಾಗಿ ಅರ್ಥ. We have to show the love of God to others. ಬೇರೆಯವರಿಗೆ ದೇವರ ಪ್ರೀತಿಯನ್ನು ನಾವು ತೋರ್ಪಡಿಸಬೇಕು. That's why Paul writes to Thessalonians in 1 Thessalonians chapter 4 verse 10, he says, indeed your love is already strong toward all Christian brothers throughout your whole nation. Show your love to your brothers. ಆದ್ದರಿಂದ ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 10ನೇ ವಾಕ್ಯ 9ನೇ ವಾಕ್ಯ ಕೊನೆಯಿಂದ ಹೇಳಲ್ಪಟ್ಟಿದೆ, ಸಹೋದರರನ್ನೆಲ್ಲ ಪ್ರೀತಿಸುವವರಾಗಿಯೇ ಇದ್ದೀರಿ. ಆದರೂ ಸಹೋದರರೇ, ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬರಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. My dear friend, you are running a race. Be strong to win the race. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಓಟವನ್ನು ಓಡ್ತಾ ಇದ್ದೀಯಾ? ಆ ಓಟವನ್ನು ಓಡಿ ಕಡೆಗಾಣಿಸುವುದಕ್ಕೆ ನೀನು ಸ್ಥಿರಚಿತ್ತದಿಂದ ಬಲಗೊಂಡಂತವನಾಗಿ ಕಾಣಲ್ಪಡು. Why do you run the race? It is to win the race. ನಾವು ಯಾಕೆ ಪಂದ್ಯದಲ್ಲಿ ಓಡುತ್ತೇವೆ ಎಂದು ಹೇಳುವುದಾದರೆ ಜಯವನ್ನು ಕಾಣುವುದಕ್ಕೆ.
That's why God says to you, be strong. I am with you. Wherever you go, I am with you. ಆದ್ದರಿಂದಲೇ ದೇವರು ಹೇಳುತ್ತಾನೆ, ನೀನು ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು. ಯಾಕೆಂದರೆ ನೀನು ಹೋಗುವಂತ ಎಲ್ಲಾ ಮಾರ್ಗಗಳಲ್ಲಿಯೂ ನಾನು ನಿನ್ನ ಸಂಗಡ ಇರುವೆನು. If God is with us, we can encourage ourselves and will win the race. ದೇವರು ನಮ್ಮ ಸಂಗಡ ಇರುವುದಾದರೆ ನಾವು ಓಟದ ಪಂದ್ಯದಲ್ಲಿ ಓಡಿ ಗೆಲ್ಲುವುದಕ್ಕೆ, ನಮ್ಮನ್ನು ನಾವು ಪ್ರೋತ್ಸಾಹಿಸಿಕೊಂಡು ಓಡಿ ಗೆಲ್ಲುವುದಕ್ಕೆ ಸಾಧ್ಯ ಉಂಟು. If you are running a race alone, it is called a race. ನೀನು ಒಂಟಿಯಾಗಿ ಓಡುವುದಾದ್ರೆ ಅದು ಪಂದ್ಯ ಎಂಬುದಾಗಿ ಹೇಳಬಹುದು. But if God runs with you, it is grace. ಒಂದು ವೇಳೆ ದೇವರು ನಿನ್ನ ಸಂಗಡ ಇದ್ದು ನೀನು ಓಡುತ್ತಾ ಇರುವುದಾದ್ರೆ ಅದು ಕೃಪೆಯಾಗಿದೆ. God plays race, it is grace. ದೇವರು ನಮ್ಮ ಸಂಗಡ ಇದ್ದು ಪಂದ್ಯದಲ್ಲಿ ಕಾಣಲ್ಪಡುವುದಾದರೆ ಅದು ದೇವರ ಕೃಪೆಯಾಗಿ ಕಾಣಲ್ಪಡುತ್ತಾ ಇದೆ. So the God's grace is upon you, my dear friend. So be strong and God bless you. ದೇವರ ಕೃಪೆಯು ನಿನ್ನ ಮೇಲೆ ಕಾಣಲ್ಪಡುತ್ತಾ ಇರುವುದರಿಂದ ನೀನು ಬಲಗೊಂಡಿರು, ಧೈರ್ಯದಿಂದಿರು. ದೇವರು ನಿನ್ನನ್ನು ಆಶೀರ್ವದಿಸಲಿ. I repeat the first word again. He says, encourage those who are afraid. Tell them, be strong, fear not, for your God is coming to destroy your enemies. He is coming to save you. ನಾನು ಮೊದಲನೇದಾಗಿ ಓದಿದಂತ ವಾಕ್ಯವನ್ನು ಮತ್ತೆ ಓದುತ್ತೇನೆ. ಯೆಶಾಯನ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಬಲಗೊಳ್ಳಿರಿ, ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ ನಿಮ್ಮ ದೇವರು ಮುಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು. God bless you. Amen. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. Let's pray. Heavenly Father, we praise and worship you, Lord, for the wonderful time that you given us to see the word of God. Today, Lord, you said to be strong. Lord, thank you for the wonderful encouragement that you have given to us. There are people, so many people afraid of so many things, Lord. Maybe sickness, maybe financial problems, maybe family issue. There are so many things in this world threatening us. But you said, Lord, in this world we have sorrows, we have problems. But you said, you have overcome the world. Thank you for the wonderful leader, Lord. The foreigner is a victor. Lord, we follow your footsteps. Thank you. Encourage, Lord, everyone who are afraid. Fill them with your strength, O Lord. Bless everyone. Lord, especially I pray for those who are in hospitals and in homes who are suffering from this COVID disease and other diseases. Lord, as I pray, let all their fear, Lord, get removed right now. Touch them, O Lord. Heal them, O Lord Jesus. Yes, Master. Give them the healing right now. Bless them, O Lord. Whatever the problem they are facing, remove that fear out of them, O Lord Jesus, because you are with them. You are here, Lord, to help us and to save us. Thank you for the wonderful encouragement, O Lord Jesus. Bless everyone. In Jesus' precious name I pray. Amen. 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 ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್.